ಮನು ಅವರೇ, ವೆಲ್ಕಮ್ ಟು ಸರಿಗಮಪ ಚಾಂಪಿಯನ್ಶಿಪ್. ಥ್ಯಾಂಕ್ ಯು ಸೋ ಮಚ್. ಟೈಟಲ್ ಒಂಥರ ಚೆನ್ನಾಗಿದೆ, ಮುಗಿಲ್ಪೇಟೆ. ಆ ವೈಶಿಷ್ಟ್ಯತೆ ಬಗ್ಗೆ ಹೇಳಿ, ಟೈಟಲ್ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ ಸರ್. ನಮಸ್ತೆ ಸರ್. ಅರ್ಜುನ್ ಸರ್, ವಿಜಯ್ ಪ್ರಕಾಶ್ ಸರ್, ಎಲ್ಲ ಜಡ್ಜಸ್ಗೂ ನಮಸ್ಕಾರ. ಟೈಟ್ಲ್ ಬಂದು ನಮ್ಮ ಡೈರೆಕ್ಟರ್ ಅದು. ಅವ್ರು ಫಸ್ಟ್ ಟೈಮ್ ಹೇಳಿದಾಗಲೇ ನಂಗೆ ತುಂಬಾ ಇಷ್ಟ ಆಗಿದೆ ಟೈಟ್ಲ್ ಅದು. ಸಿನಿಮಾ ಸ್ಟಾರ್ಟ್ ಆಗೋದು ಮುಗಿಲ್ಪೇಟೆಯಲ್ಲಿ, ಎಂಡ್ ಆಗೋದು ಮುಗಿಲ್ಪೇಟೆಯಲ್ಲಿ. ಅಮ್ಮ ಪಾತ್ರ ಬಂದು ತಾರಮ್ಮ ಪ್ಲೇ ಮಾಡ್ತಾ ಇದ್ದಾರೆ, ತಂದೆ ಬಂದು ಅವಿನಾಶ್ ಸರ್, ನಗ್ಸೋದಕ್ಕೆ ಸಾಧು ಸರ್, ಗುರು ಸ್ಥಾನದಲ್ಲಿ ರಂಗಣ ರಘು ಸರ್, ನಾಯಕಿಯಾಗಿ ಹೊಸ ಹುಡುಗಿ ಕಾಯೋದು ಲವರ್, ಒಂದು ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ರಿಷಿ ಅವರಿದ್ದಾರೆ, ಹೀರೋ ಆಗಿ ನಾನಿದ್ದೀನಿ. ಇದರಲ್ಲಿ ಏನು ಸಾಧು ಸರ್ ಸ್ಪೆಷಾಲಿಟಿ ಒಂದು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸಾಧು ಸರ್ ಬಂದು ಈ ಸಿನಿಮಾದಲ್ಲಿ 16 ಗೆಟಪ್ ಅಲ್ಲಿ ಬರ್ತಾರೆ. ಸೊ ಇದೊಂದು ಲಿಮ್ಕಾ ವರ್ಲ್ಡ್ ರೆಕಾರ್ಡ್ಸ್ ಕೊಡ್ತಾ ಇದೀವಿ ನಾವು. 16 ಗೆಟಪ್ ಅಲ್ಲಿ ಬರ್ತಾರೆ. ಈ ಸಿನಿಮಾ ನೋಡಿ ರವಿ ಸರ್ ಹಾಗೂ ಮೇಡಮ್ ಏನ್ ಹೇಳಿದ್ರು? ಅವ್ರ ಫಸ್ಟ್ ರಿಯಾಕ್ಷನ್ ಏನಿತ್ತು? ಇಲ್ಲ, ಡ್ಯಾಡಿ ತುಂಬಾ ಖುಷಿ ಪಟ್ರು. ಫಸ್ಟ್ ಸಿನಿಮಾಸ್ಗಿಂತ ಇವಾಗ ತುಂಬಾ ಇಂಪ್ರೂವ್ ಆಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂದ್ರು. ಡ್ಯಾಡಿಯಿಂದ ಅದು ಬರೋದು ತುಂಬಾ ಕಷ್ಟ. ಸೊ ಅದು ಬಂದಿದೆ ಅಂದ್ರೆ ನಾನು ಖುಷಿ ಪಡ್ಲೇಬೇಕು. ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಈ ಚಿತ್ರ ಇಷ್ಟು ಅದ್ಧೂರಿಯಾಗಿ ಮೂಡಿ ಬಂದಿದೆ. ಆ ಚಿತ್ರದ ನಿರ್ದೇಶಕರು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಾಗಿ ಕೋರಿಕೆ. ಮುಗಿಲ್ಪೇಟೆ ಚಿತ್ರದ ನಿರ್ದೇಶಕರು ಶ್ರೀ ಭರತ್ ಎಸ್ ನಾವುಂದ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ, ಪ್ಲೀಸ್. ಭರತ್ ಸರ್, ವೆಲ್ಕಮ್ ಟು ಸರಿಗಮಪ ಚಾಂಪಿಯನ್ಶಿಪ್. ಥ್ಯಾಂಕ್ ಯು. ಸೊ ಮುಗಿಲ್ಪೇಟೆ ರಿಲೀಸ್ ಆಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಮುಗಿಲ್ಪೇಟೆ ಹೆಂಗ್ ಹುಟ್ಕೋತು? ಹುಟ್ಟಿದ್ದು ನನ್ನ ಬರವಣಿಗೆಯಿಂದನೇ. ಅದು ಇವತ್ತು ಜನ ನೋಡ್ತಾ ಇದ್ದಾರೆ, ತೆರೆ ಮೇಲೆ ಕಾಣಿಸ್ತಾ ಇದೆ ಅಂದ್ರೆ ಅದು ಪ್ರೊಡಕ್ಷನ್ ಹೌಸ್ ಮೋತಿ ಮಹೇಶ್ ಅವರಿಂದ, ನಂತರ ಮುಖ್ಯವಾಗಿ ಮನು ಸರಿಂದ. ಏನಕ್ಕೆ ಅಂದರೆ ಈ ಸಿನಿಮಾ ನಾನು ಇವ್ರ ಕಥೆನ ಒಂದು 3-4 ಇಯರ್ಸ್ ಬ್ಯಾಕೆ ಹೇಳಿದ್ದು. ಇದೊಂದು 14-15 ವರ್ಷ ನಾನು ಮಾಡಿ ಇವ್ರಿಗೆ ಒಪ್ಪಿಸಿದಂತಹ ಕತೆ ಇದು. ಸೊ ಇವರು ಒಂದು ಮಾತಂದಿದ್ರು, ಈ ಸಿನಿಮಾ ಯಾರಿಗೂ ಕೊಡಬೇಡ, ನಾನು ಮಾಡಬೇಕು ಅಂತ. ಕೊನೆಗೆ ಇವರೇ ಇವ್ರ ಫ್ರೆಂಡ್ಸ್ಗಳ್ನ ಒಟ್ಟಾಕಿ ಅದನ್ನು ಪ್ರೊಡ್ಯೂಸ್ ಮಾಡಿ ಇವತ್ತು ನನ್ನ ಕನಸಿನ ಕೂಸನ್ನು ಜನರು ಮಾಡ್ಲಿಕ್ಕೆ ಹಾಕಿದ್ದಾರೆ. ನನಗೆ ಅಫ್ಕೋರ್ಸ್ ಈ ಚಿತ್ರದಲ್ಲಿ ಒಂದು ಹಾಡನ್ನು ಕೂಡ ಹಾಡುವ ಅವಕಾಶ, ಹಾಗಾಗಿ ಈ ಚಿತ್ರದ ಒಂದು ಪಯಣದಲ್ಲಿ ನಾನು ಭಾಗಿಯಾಗಿದ್ದೇನೆ. ಹಾಗಾಗಿ ಇದು ನನ್ನ ಚಿತ್ರ ಕೂಡ. ಹಾಡು ಶುಭವಾಗಿ. ಥ್ಯಾಂಕ್ ಯು ವಿಪಿ ಸರ್. ಅರ್ಜುನ್ ಸರ್, ಕಂಗ್ರ್ಯಾಚುಲೇಷನ್ಸ್. ಟ್ರೇಲರ್ ಎಲ್ಲ ನೋಡಿದ್ದೀನಿ, ಬಹಳ ಅದ್ಭುತವಾಗಿದೆ. ಮುಖ್ಯವಾಗಿ ಈಗ ಪ್ಲೇ ಮಾಡಿದಂಥ ಹಾಡು ವಿ ಶ್ರೀಧರ್ ಅವರು ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ಖಂಡಿತವಲ್ಲೂ ಈ ಸಿನಿಮಾ ದೊಡ್ಡ ಯಶಸ್ಸು ಕಾಣುತ್ತೆ. ಯಾಕಂದರೆ ನಿಮ್ಮ ಟ್ರೇಲರ್ಗಳಲ್ಲೇ ನಿಮ್ಮ ಅಪ್ರೋಚ್ ಎಲ್ಲವೂ ಹೊಸದಾಗಿದೆ. ಆಲ್ ದಿ ಬೆಸ್ಟ್ ಸರ್. ಈ ಸಿನಿಮಾ ನಿಮ್ಮಿಬ್ಬರಿಗೂ ಒಂದು ದೊಡ್ಡ ಲೆವೆಲಿನ ಸಕ್ಸಸ್ ತಂದ್ಕೊಡ್ಲಿ ಅಂತ ದೇವರಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆ್ಯಂಡ್ ಮಹಾ ಗುರುಗಳೇ ಭರತ್, ಕಂಗ್ರ್ಯಾಚುಲೇಷನ್ಸ್. ನಿನ್ನ ಕನಸಿನ ಕೂಸನ್ನ ಕನ್ನಡಿಗರ ಮಡಿಲಿಗೆ ಮನು ಹಾಕದ ಅಂತ ಹೇಳಿದೆ ನೀನು. ಆದರೆ ನಮ್ಮ ಮಡಿಲಿನ ಕೂಸು ಮನು, ಅವನನ್ನು ನೀನು ತೆರೆ ಮೇಲೆ ತಂದಿದೆಯಲ್ಲ, ಅದಕ್ಕೆ ನಿನಗೆ ಮೊದಲೇ ಅಭಿನಂದನೆ. ದೊಡ್ಡ ಮಾತು ಸರ್. ನಿನಗೆ ಎಲ್ಲ ಒಳ್ಳೆಯದಾಗುತ್ತೆ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ರಜತ್ ಹಾಗೂ ಶ್ರೀರಾಮ್ ಕಾಸರ್ಗೆ ಫಸ್ಟ್ ಒಂದು ದೊಡ್ಡ ಚಪ್ಪಾಳೆ. ಕಾಸರ್ ಅವರೇ, ನಿಮ್ದೇ ಒಂದು ಬಹಳ ಒಂದು ವಿಭಿನ್ನವಾದ ಶೈಲಿ ಇದೆ, ಅದು ಬಹಳ ಚೆನ್ನಾಗಿದೆ. ಹಾಗೆ ನೀವು ಬಹಳ ಚೆನ್ನಾಗಿ ಹಾಡಿದ್ದೀರಾ ಸರ್. ಇಬ್ರು ಒಟ್ಟಾರೆ ಒಳ್ಳೆ ಪ್ರಯತ್ನವನ್ನ ಮಾಡಿದ್ದೀರಾ. ಬಟ್ ಯು ಆರ್ ಎ ಫ್ಯಾಬ್ಯುಲಸ್ ಸಿಂಗರ್ ಸರ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ವಿಪಿ ಸರ್. ಈಗ ಅರ್ಜುನ್ ಜನ್ಯ ಸರ್. ಖಂಡಿತವಲ್ಲೂ ಲಕ್ಷ್ಮಿ ಮೇಡಮ್ ತಂಡದಿಂದ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಬಂತು. ಒಳ್ಳೆ ಎನರ್ಜಿ ಇತ್ತು ಹಾಡಾಡ್ಬೇಕಾದ್ರೆ. ಕಾಸರ್ ಅವ್ರು ಕೆಲವು ಜಾಗದಲ್ಲಿ ಸ್ವಲ್ಪ ಸಡನ್ ಆಗಿ ಈ ಟೋನಲ್ಲಿ ಇರೋರು ಸಡನ್ ಆಗಿ ಹಿಂಗೆ ಜಂಪ್ ಮಾಡ್ಬಿಡ್ತಿರಲ್ಲ, ಆ ಗ್ರಾಫ್ನ ಅವಾಯ್ಡ್ ಮಾಡಿ ಅಷ್ಟೇ. ಬಟ್ ಖಂಡಿತವಲ್ಲೂ ಸರ್, ನೋ ಡೌಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಬಹಳ ಚೆನ್ನಾಗಿ ಹೇಳಿದ್ರು. ಥ್ಯಾಂಕ್ ಯು ಸರ್. ಮುಗಿಲ್ಪೇಟೆ ನಿರ್ದೇಶಕರಾದಂತಹ ಭರತ್ ಅವರೇ, ಈ ಜೋಡಿ ಪರ್ಫಾರ್ಮೆನ್ಸ್ ಹೇಗನ್ಸ್ತು ನಿಮ್ಗೆ? ತುಂಬಾ ಚೆನ್ನಾಗಿತ್ತು, ಒಳ್ಳೆ ಜಟಾಪಟಿ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಈಗ ನಿಮ್ಮ ಪರ್ಫಾರ್ಮೆನ್ಸ್ಗೆ ನಮ್ಮ ಜೂರಿ ಅವರು ಸೀಕ್ರೆಟ್ ಆಗಿ ಸ್ಕೋರ್ಸ್ ಕೊಡ್ತಾರೆ ನೋಡಿ. ವೆರಿ ಗುಡ್. ಈಗ ರಿಸಲ್ಟ್ ತಿಳ್ಕೊಳ್ಳೋಂತ ಸಮಯ ಆಗಿರೋದ್ರಿಂದ ತಾವಿಬ್ರು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಓಕೆ, ಗಗನ್ ಸಾಕ್ಷಿ ವರ್ಸಸ್ ಕಾಸರ್ ರಜತ್ ಮಯ್ಯ, ಲಕ್ಷ್ಮೀ ನಾಗರಾಜ್ ವರ್ಸಸ್ ಇಂದು ನಾಗರಾಜ್. ಈ ಎರಡು ಟೀಮ್ಗಳಲ್ಲಿ ರೆಟ್ರೋ ಬ್ಯಾಟಲ್ ಅಲ್ಲಿ ಗೆಲುವನ್ನ ಪಡ್ಕೊಂಡಿರುವಂತಹ ವಿನ್ನರ್ಸ್ ಯಾರು ಅನ್ನೋದನ್ನ ಹೇಳ್ತಾರೆ ಜಡ್ಜಸ್. ಓಕೆ, ಇಂದಿನ ಈ ಒಂದು ಸುತ್ತಿನಲ್ಲಿ ಸಾಕ್ಷಿ ಹಾಗೂ ಗಗನ್ ಗೆದ್ದಿದ್ದಾರೆ.
ಬ್ಯಾಟಲ್ ಅಲ್ಲಿ ಇಂದು ನಾಗರಾಜ್ ಟೀಮ್ ಇಂದ ಗಗನ್ ಹಾಗೂ ಸಾಕ್ಷಿ ಗೆದ್ದಿದ್ದಾರೆ. ಕಂಗ್ರಾಚುಲೇಷನ್ಸ್. ಬಟ್ ಈಗ ಸದ್ಯಕ್ಕೆ ನಿಮ್ಮಿಬ್ರು ಸ್ಕೋರ್ಸ್ ಏನು ಅಂತ ನೋಡೋಣ, ಓಕೆನಾ? ರಜತ್ ಹಾಗೂ ಕಾಸರ್ ಅವರ ಸ್ಕೋರ್ಸ್ 89 ನಮ್ಮ ರಜತ್ ಹಾಗೂ ಕಾಸರ್ ಅವ್ರಿಗೆ ಸಿಕ್ಕಂತ ಸ್ಕೋರ್ಸ್. ಗಗನ್ ಹಾಗೂ ಸಾಕ್ಷಿ ಅವರು ಈ ಬ್ಯಾಟ್ಲ್ ಅಲ್ಲಿ ಗೆದ್ದಿದ್ದಾರೆ, ಆದ್ರೂ ಅವ್ರ ಸ್ಕೋರ್ಸ್ ಏನು ಅಂತ ತಿಳ್ಕೊಳ್ಳೋಣ. ಸ್ಕೋರ್ಸ್ ಪ್ಲೀಸ್. 98.6. ವೆರಿ ಗುಡ್ ಸ್ಕೋರ್. ಕಂಗ್ರಾಚುಲೇಷನ್ಸ್. ಗುಡ್ ಲಕ್ ಇಬ್ರಿಗೂ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಸರಿಗಮಪ ಚಾಂಪಿಯನ್ಶಿಪ್ ಕಾರ್ಯಕ್ರಮದಲ್ಲಿ ಇದ್ದು ನಮ್ಮ ಕಾರ್ಯಕ್ರಮದಲ್ಲಿ ಹಾಡದಂತ ಹಾಡುಗಳನ್ನ ಕೇಳಿ ಅವರ ಮನಸ್ಸಿನ ಮಾತುಗಳನ್ನ ವ್ಯಕ್ತಪಡಿಸಿದಂತಹ ಮುಗಿಲ್ ಪೇಟೆಯ ನಾಯಕ ಮನೋರಂಜನ್ ಹಾಗೂ ನಿರ್ದೇಶಕರಾದಂತಹ ಭರತ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಮನೋರೆ, ಒಬ್ಬ ಪ್ರೇಕ್ಷಕನಾಗಿ ಮುಗಿಲ್ ಪೇಟೆಯನ್ನ ನೋಡಿದಾಗ ನಿಮ್ಮ ಮನಸ್ಸಿಗೆ ಬಂದಂತಹ ವಿಷಯ? ಎಂಟರ್ಟೈನ್ಮೆಂಟು ಇದೆ, ಲವ್ ಇದೆ, ಆಕ್ಷನ್ ಇದೆ, ಕಾಮಿಡಿ ಇದೆ, ಬಟ್ ವಿತ್ ಲಾಟ್ ಆಫ್ ಇಮೋಷನ್ಸ್. ರಿಲೇಶನ್ಶಿಪ್ಸ್ಗೆ ನಾವು ಎಷ್ಟು ಬೆಲೆ ಕೊಡ್ತೀವಿ ಅನ್ನೋದೇ ಮುಗಿಲ್ಪೇಟೆ. ಅಂಡ್ ಭರತ್ ಸರ್, ಎಷ್ಟು ಸಂತೋಷ ಆಗ್ತಾ ಇದೆ. ನನ್ನ ಸಿನಿಮಾದಲ್ಲಿ ಫಸ್ಟ್ ಡೈಲಾಗ್ ಒಂದಿದೆ ಹೀರೋಡ್ದು, ಒಂದು ತಾಯಿ ಒಂದು ಮಗುನ ಹೇರೋದಕ್ಕೆ ಎಷ್ಟು ಕಷ್ಟಪಡ್ತಾಳೋ ಗೊತ್ತಿಲ್ಲ ಅಂತ. ಹಾಗೆ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ಇವತ್ತು ಅವ್ರ ಮಡ್ಲಿಗೆ ಹಾಕಿದೀವಿ. ಅದರಿಂದ ಬರ್ತಾ ಇರುವಂಥ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿದೆ. ಸರ್ ಯಾವಾಗಲೂ ಎಲ್ಲ ಕಾಲೇಜ್ಗೆ ಹೋದಾಗ ಒಂದು ಮಾತಂತ ಇದ್ರು, ನಮ್ಮ ತಂದೆಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ, ನನಗಿಷ್ಟು ಪ್ರೀತಿ ಕೊಡಿ ಅಂತ. ಇವತ್ತು ಆ ಜನ ಇಷ್ಟಲ್ಲ, ಇಷ್ಟು ಪ್ರೀತಿ ಇಷ್ಟು ಕೊಟ್ಟಿದ್ದಾರೆ. ಅಂಡ್ ಮನೋರಂಜನ್ ಸರ್ ಅವರು ಅವರ ತಂದೆಗೆ ಕೊಟ್ಟಂತ ಪ್ರೀತಿ ಏನು ನಮ್ಮ ವೀಕ್ಷಕರು ಅವ್ರಿಗೆ ಕೊಡ್ತಾ ಇದಾರೆ, ಆ ಪ್ರೀತಿಯನ್ನು ಅವ್ರು ಬಾಚಿ ತಪ್ಕೊಂಡು ಆ ಪ್ರೀತಿನ ತುಂಬಾ ಜೋಪಾನವಾಗಿ ಕಾಪಾಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನೇ ಸಾಕ್ಷಿ. ಅದ್ರಲ್ಲಿ ಒಂದು ಡೈಲಾಗ್ ಬರುತ್ತೆ, ಆ ಡೈಲಾಗ್ ಒಂದ್ಸಲಿ ಹೇಳ್ಬೇಕು ಅನ್ನೋದು ನಮ್ಮ ಆಸೆ. ಚಿಕ್ಕ ವಯಸ್ಸಲ್ಲಿ ಅಪ್ಪನ ಹೆಗಲ್ ಮೇಲೆ ಕೂತ್ಕೊಂಡು ದೇವ್ರು ನೋಡ್ತಾ ಇದ್ದೆ. ಅವಾಗ ನಂಗೆ ಗೊತ್ತಿರಲಿಲ್ಲ ನಾನು ಕೂತಿದ್ದೆ ದೇವರ ಹೆಗಲ್ ಮೇಲೆ ಅಂತ. ಈ ಡೈಲಾಗ್ ನ ನೋಡ್ಬೇಕಾದ್ರೆ ನೀವು ಥಿಯೇಟರ್ ಅಲ್ಲಿ ಸೀಟ್ ಮೇಲೆ ಕುತ್ಕೊಂಡು ಶಿಲ್ಲೆ ಹೊಡ್ಕೊಂಡು ನೋಡ್ಬೇಕು ಈ ಸಿನಿಮಾನ. ಅಂಡ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಮನದಾಳದ ಮಾತುಗಳನ್ನ ಹಂಚ್ಕೊಂಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಇಷ್ಟು ಒಳ್ಳೆ ಸಿನಿಮಾ ಕನ್ನಡಿಗರಿಗೆ ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ನಿಮ್ಗೊಂದು ಪುಟಾಣಿ ಕಿರು ಕಾಣಿಕೆ. ಥ್ಯಾಂಕ್ ಯು. ಅಂಡ್ ಕನ್ನಡಿಗರೇ, ಮರೀದೆ ಈ ಸಿನಿಮಾನ ನೋಡಿ. ಮುಗಿಲ್ಪೇಟೆ ಸಿನಿಮಾ ಎಲ್ಲ ಚಿತ್ರಮಂದಿರಗಳಲ್ಲಿದೆ. ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ, ಕನ್ನಡ ಚಿತ್ರಗಳಿಗೆ ಬೆಂತಟ್ಟಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು ಸೋ ವೆರಿ ಮಚ್ ಮನೋರಂಜನ್. ಥ್ಯಾಂಕ್ ಯು ಭರತ್ ಸರ್, ಅಂಡ್ ಆಲ್ ದ ವೆರಿ ಬೆಸ್ಟ್.